ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಹೋಟ್ಲುಗಳಲ್ಲಿ ಮಾಡ್ತಕ್ಕಂಥ ವೆಜಿಟೇಬಲ್ ಅಂದರೆ ತರಕಾರಿ ಸಾಗುನ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಬಹಳ ರುಚಿಕರವಾದಂಥ, ಅದೇ ರೀತಿಯಾಗಿ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ಸಾಗು. ಇದು ಟೇಸ್ಟು ನಿಮಗೆ ಸೂಪರಾಗಿರುತ್ತೆ. ಏಕೆಂದರೆ ಈ ಒಂದು ಸಾಗುನ ನೀವು ದೋಸೆಗೆ, ಪೂರಿಗೆ, ಚಪಾತಿಗೆ, ರೋಟಿಗೆ ಯಾವುದ್ರ ಜೊತೆ ಬೇಕಾದ್ರೂ ಸವಿಬೋದು. ಹಾಗಿದ್ರೆ ಬನ್ನಿ, ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೀವು ಮೊದಲು ನೋಡ್ಬೋದು. ಹಾಗಾದರೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ತರಕಾರಿ ಸಾಗು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನೀಗ ನೋಟ್ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ಕ್ಯಾರೆಟ್, 1 ಕಪ್ನಷ್ಟು ಆಲೂಗಡ್ಡೆ, 1 ಕಪ್ನಷ್ಟು ಹಸಿರು ಬಟಾಣಿ, 1 ಕಪ್ನಷ್ಟು ನವಕೋಲು, 1 ಕಪ್ನಷ್ಟು ಹುರುಳಿಕಾಯಿ, 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 2 ಈರುಳ್ಳಿ, ಹಾಗೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 2 ಟೊಮೆಟೊ, 8 ರಿಂದ 10 ಹಸಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ, 1 ಇಂಚಿನ ಶುಂಠಿ ತಗೊಂಡು ನಾವು ಈ ರೀತಿ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ 1 ಬೆಳ್ಳುಳ್ಳಿ ಗೆಡ್ಡೆನ ತಗೊಂಡು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. 1 ಟೇಬಲ್ ಸ್ಪೂನಷ್ಟು ಗಸಗಸೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, ಅರಿಶಿಣದ ಪುಡಿ ಸ್ವಲ್ಪ, ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, 2 ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಚಕ್ಕೆ, 4 ಲವಂಗ, 4 ಏಲಕ್ಕಿಕಾಯಿ, ಟೀ ಸ್ಪೂನಷ್ಟು ಅಳತೆಯ ಸೈಜ್ನ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಬಹಳ ರುಚಿಕರವಾಗಿ ಹೋಟೆಲ್ ಸ್ಟೈಲ್ನ ಸಾಗು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿದ್ರೆ ಬನ್ನಿ, ಈ ಪದಾರ್ಥಗಳು ಉಪಯೋಗಿಸಿ ಈಗ ಬಹಳ ಸರಳವಾಗಿ ಸಾಗು ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಈಗ ನಾವಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀವಿ. ಕುಕ್ಕರ್ಗೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನ ಸೇರಿಸ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾವು ಹುರುಳಿಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ, ಹಾಗೆ ಆಲೂಗಡ್ಡೆ ಮತ್ತು ನವಕೋಲು, ಹಾಗೆ ಕ್ಯಾರೆಟು, ಜೊತೆಗೆ ಹಸಿರು ಬಟಾಣಿಯನ್ನು ಸಹ ಸೇರಿಸಿ 1 ಕಪ್ಪಷ್ಟು ನಾವು ನೀರನ್ನು ಸಹ ಸೇರಿಸ್ಕೊಳ್ಳೋಣ. ತದನಂತರ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ 1 ಟೀ ಸ್ಪೂನಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಉಪ್ಪನ್ನು ಸೇರಿಸಿದ ನಂತರ ನಾವೀಗೊಂದು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಈ ಕುಕ್ಕರು 2 ವಿಸಲ್ ಬಂದಾಯಿತು. ಕುಕ್ಕರ್ ತಣ್ಣಗಾಗೋದಕ್ಕೆ 8 ರಿಂದ 10 ನಿಮಿಷ ಟೈಮ್ ಬೇಕಾಗುತ್ತೆ. ಈ ಸಮಯದಲ್ಲಿ ನಾವು ಸಾಗುಗೆ ಬೇಕಾದಂಥ ಮಸಾಲಾನ ರುಬ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 2 ಈರುಳ್ಳಿನಲ್ಲಿ ನಾವು 1 ಈರುಳ್ಳಿನ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ. ಮತ್ತೊಂದು ಈರುಳ್ಳಿನ ನಾವು ಒಗ್ಗರಣೆ ಮಾಡೋದಕ್ಕೆ ಹಾಕೋಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನಲ್ಲಿ ಅರ್ಧ ಟೊಮೊಟೊ ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಇನ್ನರ್ಧ ಟೊಮೊಟೊ ನಾವು ಒಗ್ಗರಣೆಗೆ ಹಾಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಕಟ್ ಮಾಡಿ ಸಿಪ್ಪೆ ತೆಗೆದಿರ್ತಕ್ಕಂಥ ಹಸಿ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಜೊತೆಗೆ ಗಸಗಸೆ ಮತ್ತು ಧನಿಯಾ ಕಾಳು, ಹಾಗೆ ಹುರಿಗಡ್ಲೆ, ಅರಿಶಿಣದ ಪುಡಿ ಮತ್ತು ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಕಾಯಿ ತುರಿ, ಜೊತೆಗೆ ಚಕ್ಕೆ, ಲವಂಗ, ಹಾಗೆ ಏಲಕ್ಕಿಕಾಯಿ. ನಂತರ ನಾವು ತೊಗೊಂಡಿರ್ತಕ್ಕಂಥ ಹಸಿ ಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು. ನಾವು ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕೋದ್ರಿಂದ ನಿಮಗೆ ಸಾಗು ಹೋಟೆಲ್ ಸ್ಟೈಲ್ನಲ್ಲೇ ಬಹಳ ಹಸಿರಾಗಿ ಬರುತ್ತೆ. ಬರೀ ಕಲರ್ ಅಷ್ಟೇ ಅಲ್ಲ, ರುಚಿನೂ ಸಹ ಬಹಳ ಚೆನ್ನಾಗಿರುತ್ತೆ. ಇದೆಲ್ಲ ಸೇರಿಸಿದ ನಂತರ ನಾವೀಗ ಸ್ವಲ್ಪ ನೀರು ಹಾಕ್ಕೊಳ್ತೀವಿ ರುಬ್ಬೋದಕ್ಕೆ ಹೆಲ್ಪ್ ಆಗೋದಕ್ಕೋಸ್ಕರ. ಈಗ ಇದನ್ನೆಲ್ಲ ನಾವು ನುಣ್ಣಿಗೆ ರುಬ್ಕೊಂಡು ಬರೋಣ. ನೋಡ್ತಾ ಇದ್ರಲ್ಲ, ಈಗಿಲ್ಲಿ ನಾವು ಇದನ್ನು ಬಹಳ ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀವಿ. ಈಗಿಲ್ಲಿ ಸಾಗು ಮಾಡೋದಕ್ಕೆ ಬೇಕಾದಂಥ ಮಸಾಲನೂ ಸಹ ರುಬ್ಬಾಗಿದೆ. ಈಗಿಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಬನ್ನಿ ಲಿಡ್ ಓಪನ್ ಮಾಡೋಣ. ನೋಡ್ತಾ ಇದ್ರಲ್ಲ, ಎಲ್ಲ ತರಕಾರಿಗಳು ಸಹ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾವು ಸಾಗು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಸ್ಟವ್ನ ಹಚ್ಕೊಂಡಿದ್ದೀವಿ. ಈಗ ಇಲ್ಲಿ ಬಾಣಲಿ ಬಿಸಿ ಆಗ್ತಾಯಿದೆ. ಈಗ ಬಿಸಿಯಾದಂಥ ಬಾಣಲಿಗೆ ಒಗ್ಗರಣೆಗೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗ ಎಣ್ಣೆನೂ ಸಹ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಹಾಕಿ ಸಿಡಿಸ್ಕೊಳ್ಳೋಣ. ಈಗ ಸಾಸಿವೆನೂ ಸಹ ಸಿಡಿದಾಗಿದೆ. ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಜೊತೆಗೆ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಹೊತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿನ ಚೆನ್ನಾಗಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀವಿ. ನಂತರ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ. ಅದೇ ರೀತಿಯಾಗಿ ಟೊಮೊಟೊನೂ ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಟೊಮೊಟೊನೂ ಸಹ ಎಣ್ಣೆಲಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ನಾವು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದರಲ್ಲಿ ಅರ್ಧ ಉಪ್ಪನ್ನು ನಾವು ಕುಕ್ಕರ್ಗೆ ಬಳಸಿದ್ವಿ. ಈಗ ಒಗ್ಗರಣೆಗೆ ಅರ್ಧ ಉಪ್ಪನ್ನು ಬಳಸ್ತಾ ಇದ್ದೀವಿ.
ಉಪ್ಪು ಹಾಕಿದ ನಂತರ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ನೋಡ್ತಾ ಇರಲ್ಲ ವೀಕ್ಷಕರೇ, ಟೊಮೊಟೊನೂ ಸಹ ಚೆನ್ನಾಗಿ 2 ನಿಮಿಷಗಳ ಕಾಲ ಈಗ ಬೆಂದಿದೆ, ಎಣ್ಣೆನೂ ಸಹ ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ಮಸಾಲ ಸೇರಿಸಿದ ನಂತರ ಈ ರೀತಿ ನಾವೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲನೂ ಸಹ ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಬೆರ್ತಿದೆ. ನೋಡ್ತಾ ಇರಲ್ಲ, ಮಸಾಲ ಈ ಮಟ್ಟಿಗೆ ಗಟ್ಟಿ ಇರಬೇಕು. ನೀವು ಮಸಾಲ ರುಬ್ಕೋಬೇಕಾದ್ರೆ ಹೆಚ್ಚು ನೀರು ಹಾಕ್ಕೊಂಡು ರುಬ್ಕೋಬೇಡಿ. ಈ ಮಟ್ಟಿಗೆ ಗಟ್ಟಿ ಇದ್ರೇ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಕ್ಕಂಥದ್ದು. ನಾವು ಎಲ್ಲನೂ ಹಸಿಯಾಗೆ ರುಬ್ಕೊಂಡಿರೋದ್ರಿಂದ ಮಸಾಲನೂ ಸಹ ಸ್ವಲ್ಪ ಹೊತ್ತು ಬೇಯಬೇಕಾಗತ್ತೆ ಅಥವಾ ಫ್ರೈ ಆಗಬೇಕಾಗತ್ತೆ. ನಂತರ ಈಗ ನಾವು ತೊಗೊಂಡಂಥ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀವಿ. ಬೆಲ್ಲ ಸೇರಿಸಿದ ನಂತರ ಬೆಲ್ಲ ಕರಗೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಬೆಲ್ಲನೂ ಸಹ ಕರಗ್ತಾ ಇದೆ. ಸ್ವಲ್ಪ ಬೆಲ್ಲ ಸೇರಿಸೋದ್ರಿಂದ ನಿಮಗೆ ಸಾಗು ರುಚಿ ಬಹಳ ಚೆನ್ನಾಗಿರುತ್ತೆ. ಏಕೆಂದರೆ ಈ ಸಾಗುವಿನಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲನೂ ಸಹ ಬೆರ್ತಿದೆ. ತುಂಬ ಸೊಗಸಾದಂಥ ಸಾಗು ಇದು. ಖಂಡಿತ ನೀವು ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಖಂಡಿತ ಕಮೆಂಟ್ ಮಾಡ್ತೀರಾ. ಮತ್ತು ಓಕೆ ವೀಕ್ಷಕರೇ, ಈಗಿಲ್ಲಿ ಬೆಲ್ಲನೂ ಸಹ ಕರಗಿ ನಾವು ರುಬ್ಬಿರ್ತಕ್ಕಂಥ ಪೇಸ್ಟು ಬಿಸಿಯಾಗಿ ಹಸಿ ವಾಸನೆಯೂ ಸಹ ಹೋಗಿದೆ. ಈ ಸಂದರ್ಭದಲ್ಲಿ ನಾವು ಕುಕ್ಕರಲ್ಲಿ ತರಕಾರಿ ಬೇಯಿಸಿ ಇಟ್ಕೊಂಡಿದ್ವಿ, ಆ ತರಕಾರಿಗಳನ್ನ ಈಗ ಬಾಣಲಿಗೆ ಸೇರಿಸೋಣ. ನಾವು ತರಕಾರಿನ ಇಲ್ಲಿ ಬೇಯಿಸೋದಕ್ಕಾಗಲ್ಲ, ಅದಕ್ಕೆ ನಾವು ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಿ. ಈಗ ಎಲ್ಲ ತರಕಾರಿಗಳನ್ನೂ ಸಹ ಸೇರಿಸಿದ್ದೀವಿ. ಮಸಾಲ ವಾಸನೆ ಅಂತೂ ತುಂಬ ಸೂಪರಾಗಿ ಪರಿಮಳ ಬರ್ತಾ ಇದೆ. ತರಕಾರಿ ಸೇರಿಸಿದ ನಂತರ ನಾವು ಸೂಕ್ಷ್ಮವಾಗಿ ಎಲ್ಲನೂ ಸಹ ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಮಸಾಲ ಜೊತೆನೂ ಸಹ ತರಕಾರಿ ಚೆನ್ನಾಗಿ ಬೆರೀತಾ ಇದೆ. ಮಸಾಲ ಮತ್ತು ತರಕಾರಿ ಒಂದಾಗ್ತಾ ಇದೆ. ಈಗ ಇಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಸಾಗು ಸ್ವಲ್ಪ ಗಟ್ಟಿಯಾಗಿದೆ. ಈ ಸಂದರ್ಭದಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾವು ಸಹ ಮಿಕ್ಸಿಲಿ ಏನು ರುಬ್ಕೊಂಡಿದ್ವಿ, ಅದರಲ್ಲಿ ಇನ್ನೂ ಮಸಾಲ ಉಳಿದಿದೆ, ಅದಕ್ಕೇ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾಲಿರ್ತಕ್ಕಂಥ ನೀರನ್ನ ಸೇರಿಸ್ತಾ ಇದ್ದೀವಿ. ದಯವಿಟ್ಟು ನೀರನ್ನ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ನೀರು ಹೆಚ್ಚಾಕ್ಬಿಟ್ರೆ ಮತ್ತೆ ನಿಮಗೆ ಸಾಗುವಿನಲ್ಲಿರ್ತಕ್ಕಂಥ ಉಪ್ಪು ಮತ್ತು ಖಾರ ಕಡಿಮೆ ಆಗಿಬಿಡುತ್ತೆ. ನೀರನ್ನು ಸೇರಿಸಾದ ನಂತರ 5 ನಿಮಿಷಗಳ ಕಾಲ ಇದು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಬೇಕಾಗುತ್ತೆ. ಆಗ ಮಸಾಲ ಜೊತೆ ತರಕಾರಿನೂ ಸಹ ಚೆನ್ನಾಗಿ ಬೆಂದು ಒಳ್ಳೆ ರುಚಿ ಕೊಡುತ್ತೆ. 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿದ ನಂತರ ನಿಮಗೆ ಬೇಕಾದಂಥ ಹೋಟೆಲ್ನ ಸಾಗು ರೆಡಿ ಇರುತ್ತೆ. 5 ನಿಮಿಷದವರೆಗೂ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಈಗ ಇಲ್ಲಿ ಸಾಗು ಕಂಪ್ಲೀಟಾಗಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಏಕೆಂದರೆ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಕುದಿಸಾಯಿತು. ಸಾಗುನು ಸಹ ರೆಡಿ ಆಯಿತು. ಈಗಿದು ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಎಷ್ಟು ಸೊಗಸಾಗಿ ಸಾಗು ರೆಡಿಯಾಗಿದೆ ಅಂತ ಸವಿಯೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದರಲ್ಲಂತೂ ಈ ಒಂದು ವೆದರ್ಗೆ ಖಾರವಾಗಿ ಬಿಸಿಯಾಗಿ ಬಹಳ ಸೊಗಸಾಗಿರುತ್ತೆ. ಅದನ್ನು ಹೇಳೋದಕ್ಕಿಂತ ಮಾಡಿ ತಿಂದರೆ ಮಜಾನೇ ಬೇರೆ ಇರುತ್ತೆ. ಹಾಗಿದ್ರೆ ನೋಡೋಲ್ಲ ವೀಕ್ಷಕರೇ, ನಾವು ಮಾಡೋದಂಥ ಈ ಹೋಟೆಲ್ನ ಸಾಗು ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ಖಂಡಿತ ಈ ಒಂದು ರೆಸಿಪಿನ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ತಮ್ಮ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ರೆಸಿಪಿ ಜೊತೆ ಸದಾಕಾಲ ನಿಮ್ಮದಿರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ ವೀಕ್ಷಕರೇ.